ಓಕೆ ಗೈಸ್. ಓಕೆ ಓಕೆ ಗೈಸ್, ನಿಮ್ ಎಕ್ಸ್ ಪಾರ್ಟ್ನರ್ಗೆ ಏನ್ ಥಾಟ್ಸ್ ಇದೆ ನಿಮ್ ಮೇಲೆ ಅಂತಂದ್ರೆ, ಪಾಸ್ಟ್ ಅಲ್ಲಿ ಅವರು ವಾಕ್ ಅವೇ ಮಾಡಿದ್ದಾರೆ. ಅಂಡ್ ಸಿನ್ಸ್ ಈ ರಿಲೇಶನ್ಶಿಪ್ ಬ್ರೇಕ್ ಆಗಿದ್ದು ಏನ್ ರೀಸನ್ ಅಂತಾನೆ ಒಂದು ಥರ್ಡ್ ಪಾರ್ಟಿ, ಮೇ ಬಿ ಅವ್ರ ಫ್ಯಾಮಿಲಿ ಪರ್ಸನ್ ಆಗಿರ್ಬೋದು, ಅಥವಾ ಒಂದು ರೊಮ್ಯಾಂಟಿಕ್ ಪಾರ್ಟ್ನರ್, ಅವ್ರ ವರ್ಕ್ ಕೆರಿಯರ್ ಏನ್ ಬೇಕಾದ್ರೂ ಆಗಿರ್ಬೋದು. ಓಕೆನಾ? ನಿಮ್ಗೆ ಗೊತ್ತಿದ್ರೆ ನೀವು ತಗೊಳ್ಳಿ, ಅದು ಏನಕ್ಕೆ ಬಿಟ್ಟೋದ್ರು ರೀಸನ್ ಅನ್ನೋದು, ಅಥವಾ ಅವ್ರು ಬಿಸಿ ಸಹ ಥರ್ಡ್ ಪಾರ್ಟಿ ಆಗಿರ್ಬೋದು. ಬಟ್ ಅವರು ಆಗ ನಿಮ್ಮನ್ನ ಬಿಟ್ಟು ಹೋದಾಗ ಆಮೇಲೆ ಅವ್ರಿಗೆ ರಿಯಲೈಸೇಷನ್ ಆಗಿದ್ ಏನು ಅಂತಂದ್ರೆ, ನಾನ್ ಈ ರಿಲೇಶನ್ಶಿಪ್ ಅಲ್ಲಿ ಪ್ರೋಗ್ರೆಸ್ ತೋರಿಸ್ಬೇಕಾಗಿತ್ತು. ಈಗ ಅವ್ರಿಗೊಂದು ಥಾಟ್ ಇದೆ, ನ್ಯೂ ಬಿಗಿನಿಂಗ್ ಮಾಡ್ಬೇಕು ಅನ್ನೋದು. ಪಾಸ್ಟ್ ಅಲ್ಲಿ ನೀವು ಬೇಕಾಗಿತ್ತು ಅವ್ರಿಗೆ, ಈಕ್ವಲ್ ಗಿವ್ ಅಂಡ್ ಟೇಕ್ ಮಾಡ್ಕೊಬೇಕಾಗಿತ್ತು, ನಾನು ಮ್ಯಾರೇಜ್ ಆಗ್ಬೇಕಾಗಿತ್ತು, ಗ್ರೋತ್ ಮಾಡ್ಬೇಕಾಗಿತ್ತು. ಬಟ್ ಈಗ ವೇಟ್ ಮಾಡ್ತಾ ಇದ್ದಾರೆ ಆ ಪರ್ಸನ್. ಗೊತ್ತಿದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ರೆಸಿನೇಟ್ ಆದ್ರೆ ಮಾತ್ರ ತಗೊಳ್ಳಿ. ಬಟ್ ಅವರು ಒಂದ್ ಥರ್ಡ್ ಪಾರ್ಟಿಯಿಂದ ಬಿಟ್ಟು ಹೋದ್ರು ಅಲ್ಲ. ಬಟ್ ಈಗ ಅವರು ನ್ಯೂ ಬಿಗಿನಿಂಗ್ ಮಾಡ್ಬೇಕು. ತಪ್ಪು ಮಾಡ್ಬಿಟ್ಟೆ ನಾನು, ಅವಾಗ ನನ್ ಈಗೋ ತೋರಿಸ್ಬಿಟ್ಟೆ, ಪ್ರೋಗ್ರೆಸ್ ಮಾಡ್ಬೇಕಾಗಿತ್ತು ನಾನು ಅಂತ ಏನೇನೇನೇನೋ ಯೋಚನೆ ಬರ್ತಾ ಇದೆ ನಿಮ್ ಪರ್ಸನ್ಗೆ. ಓಕೆನಾ? ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್. ಎಸ್, ಪಾಸ್ಟ್ ಅಲ್ಲಿ ಆ ಪರ್ಸನ್ ಪ್ರೋಗ್ರೆಸ್ ಮಾಡ್ಲಿಲ್ಲ, ಮತ್ತೆ ಬಂದಿದೆ. ಪ್ರೋಗ್ರೆಸ್ ಮಾಡ್ತೀರಾ, ಡಿಸೈಡ್ ನೀವ ಅಥವಾ ಇನ್ನೊಂದ್ ಪರ್ಸನ್ ಅನ್ನೋ ತರ ಡಿಸೈಡ್ ಮಾಡ್ಕೊಂಡು ಹೋದ್ರು. ಬಟ್ ಈಗ ಇಲ್ಲಿ ಡಿಸೈಡ್ ಮಾಡ್ಬೇಕು, ಎಂಟರ್ ಮಾಡ್ಬೇಕು, ನಿಮ್ ಲೈಫ್ ಬರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಓಕೆನಾ? ಬಟ್ ಅವ್ರಿಗೆ ಈಗ ಏನ್ ಅನ್ಸಿದ್ದಾರೆ, ಅವರು ಥರ್ಡ್ ಪಾರ್ಟಿನ ಬಿಟ್ಬಿಟ್ಟಿದ್ದಾರೆ. ಇದು ನಿಮ್ ಎಕ್ಸ್ ಪಾರ್ಟ್ನರ್ಗೆ ಹೇಳ್ತಾ ಇರೋದು. ಅವರು ಥರ್ಡ್ ಪಾರ್ಟಿನ ಬಿಟ್ಬಿಟ್ಟಿದ್ದಾರೆ. ಬಟ್ ಈಗ ನೀವು ಬೇಕು ಅನ್ನೋ ತರ ಯೋಚನೆ ಮಾಡ್ತಾ ಇದ್ದಾರೆ. ಓಕೆನಾ? ಬಟ್ ಅವರು ಈಗ ತೋರ್ಸೋ ಪ್ರೋಗ್ರೆಸ್, ಈಗ ಇರೋ ಥಾಟ್ಸ್ ಅವ್ರಿಗೆ ಪಾಸ್ಟ್ ಅಲ್ಲಿ ಇದ್ದಿದ್ರೆ ಮೇ ಬಿ ರಿಲೇಶನ್ಶಿಪ್ ಬ್ರೇಕೇ ಆಗ್ತಾ ಇರ್ಲಿಲ್ಲ.